ಯಶ್ ಬರ್ತ್ಡೇಗೆ ಕಟೌಟ್ ನಿರ್ಮಿಸಲು ಹೋಗಿ ದುರಂತ ಸಂಭವಿಸಿರುವಂತದ್ದು. ಈ ಸಂದರ್ಭದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಯಾಕಂತ ಹೇಳಿದ್ರೆ ವಿದ್ಯುತ್ ತಂತಿ ತಗುಲಿ ಕಟೌಟ್ಗೆ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ತುರಣಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಶಾಸಕ ಈಗಾಗಲೇ ಡಾಕ್ಟರ್ ಚಂದ್ರು ಲಮಾಣಿ ಭೇಟಿಯನ್ನು ಕೊಟ್ಟಿದ್ದಾರೆ. ಗಂಭೀರ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಶಾಸಕರು. ಇನ್ನು ಅವರವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ಧೈರ್ಯವನ್ನ ತುಂಬಿದ್ದಾರೆ ಲಮಾಣಿ ಅವರು. ಇದು ಯಶ್ ಬರ್ತ್ಡೇ ಕಟೌಟ್ ನಿಲ್ಲಿಸಲು ಹೋದಂತ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರುವಂತದ್ದು. ಎಸ್, ಇದು ಯಶ್ ಬರ್ತ್ಡೇ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಯಶ್ ಬರ್ತ್ಡೇಗೆ ಕಟೌಟ್ ಅನ್ನ ನಿಲ್ಲಿಸಲು ಹೋಗಿ ದುರಂತ ಆಗಿರುವಂತದ್ದು. ಕಟೌಟ್ಗೆ ವಿದ್ಯುತ್ ತಂತಿ ತಗುಲಿ ಮೂವರು ಸಾವನ್ನಪ್ಪಿದ್ದಾರೆ. ಯಶ್ ಮೇಲಿನ ಅಭಿಮಾನದಿಂದ ಮಧ್ಯರಾತ್ರಿ ಬರ್ತ್ಡೇ ಪ್ಲಾನ್ ಮಾಡಿದ್ರು ಈ ಯುವಕರು. ಬೃಹತ್ ಕಟೌಟ್ ಅನ್ನ ನಿಲ್ಲಿಸುವಾಗ ವಿದ್ಯುತ್ ತಂತಿಗೆ ಈ ಒಂದು ಕಟೌಟ್ ತಾಗಿ ಇಂಥ ಅವಘಡ ಸಂಭವಿಸಿರುವಂಥದ್ದು. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಈಗಾಗಲೇ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಗಂಭೀರ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಶಾಸಕರು ಹೇಳ್ತಾ ಇದ್ದಾರೆ. ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಂದ್ರು ಲಮಾಣಿ ಅವರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನೋಡಿ, 3 ಜನ ಸಾವಿಗೀಡಾಗಿರುವಂಥದ್ದು. ಅಂತ ಹೇಳಿದ್ರೆ ಹೀರೋ ಅಂತ ತಕ್ಷಣ ಅವರಿಗೆ ಅಭಿಮಾನಿಗಳಿರ್ತಾರೆ ಸಾಕಷ್ಟು. ಆದರೆ ಇವರು ರಾತ್ರಿನೇ ಪ್ಲಾನ್ ಮಾಡ್ಕೊಂಡಿದ್ರು ದೊಡ್ಡ ಕಟೌಟ್ ಹಾಕೋಣ ಅಂತ. ಆದರೆ ಮೇಲ್ಗಡೆ ವಿದ್ಯುತ್ ತಂತಿ ಇರೋದು ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಪತ್ತಾರ, ಆಕ್ಚುಲಿ ಈಗ ಇಂಥ ಒಂದು ದುರ್ಘಟನೆ ನಡೆದೋಯ್ತು ಮೂವರಿಗೆ, ಮತ್ತು ಆ ಸಂದರ್ಭದಲ್ಲಿ ಬೇರೆ ಯಾರಾದರೂ ಇದ್ದಿದ್ರ? ಶಾಸಕರು ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಹೌದು, ಏನಂತಂದ್ರೆ ನೆಚ್ಚಿನ ನಟನಾದಂತ ಯಶ್ ಅವರ ಬರ್ತ್ಡೇ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತೇಳಿ ಸುರುಣಿಗಿ ಗ್ರಾಮದ 8 ರಿಂದ 10 ಯುವಕರು ನಿರ್ಧಾರ ಮಾಡಿದ್ರು. ನಿನ್ನೆ ರಾತ್ರಿ 12 ಗಂಟೆಗೆ ಒಂದು 20 ಅಡಿ ಕಟ್ಔಟ್ ಅನ್ನು ತೆಗೆದುಕೊಂಡು ಅದನ್ನು ಅಳವಡಿಸಬೇಕಂತ ಹೇಳಿ ಅವರು ಮುಂದಾಗ್ತಾ ಇದ್ರು. ಇಂಥ ಸಮಯದಲ್ಲಿ ಏನು ಕಟ್ಔಟ್ ವಿದ್ಯುತ್ತಿಗೆ ತಂತಿಗೆ ತಗುಲಿದೆ. ನೇಮೇಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಏನಾಗಿತ್ತು ಸರ್ ಅದು? ಆಕ್ಚುಲಿ ಅವ್ರಿಗೆ ಗೊತ್ತಾಗಿಲ್ವಾ ಅಲ್ಲಿ ಮೇಲ್ಗಡೆ ವಿದ್ಯುತ್ ತಂತಿ ಇರೋದು? ನಾನು SP ಮಾತಾಡ್ತೀನಿ ರೀ, ಗ್ರಾಮಸ್ಥರಲ್ಲ. ಓಕೆ, ಥ್ಯಾಂಕ್ ಯು. ಹೇಳಿ ಸರ್. ಏನಿಲ್ಲ ಅಂದ್ರೆ ಈ ಘಟನೆ ಬಗ್ಗೆ ಈಗ ನಾವು ಆಲ್ರೆಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ. ನೈಟ್ ಅವರು ಬ್ಯಾನರ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಾಗ ಅದು ಮೆಟಲ್ ಫ್ರೇಮ್ ಇರೋದ್ರಿಂದ ಮೇನ್ ಲೈನ್ ಟಚ್ ಆಗಿ ಇನ್ಸಿಡೆಂಟ್ ಆಗಿದೆ. ಈ ಬಗ್ಗೆ ನಾವೀಗ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದೀವಿ. ಯಾವ ರೀತಿ ಆಯ್ತು, ಏನು ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಆಯಾಮಗಳಲ್ಲೆಲ್ಲ ತನಿಖೆ ಕೈಗೊಂಡು ಒಂದು ಅಂತಿಮ ಒಂದು ಇದಕ್ಕೆ ಅಭಿಪ್ರಾಯ ಮಾಡ್ತೀವಿ. ಓಕೆ ಸರ್, ಇವಾಗ ಅಂದ್ರೆ ಅಲ್ಲಿ ಎಷ್ಟು ಜನ ಇದ್ದಿದ್ರು ಸರ್? ಆಕ್ಚುಲಿ 3 ಜನ ಅಂತ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಿದೆ. ಸುಮಾರು 9 ಜನ ಇದ್ರು ಅಂತ ಪ್ರಾಥಮಿಕ ವಿಚಾರಣೆ ಟೈಮಲ್ಲಿ ಗೊತ್ತಾಗಿದೆ. ಅದರಲ್ಲಿ 3 ಜನ ಡೆತ್ ಆಗಿದ್ದಾರೆ, 3 ಜನ ಇಂಜೂರ್ಡ್ ಇದ್ದಾರೆ. ಸೊ 3 ಜನ ಏನು ಇಂಜೂರ್ಡ್ ಇದ್ದಾರೆ, ಅವ್ರು ಔಟ್ ಆಫ್ ಡೇಂಜರ್ ಇದ್ದಾರೆ. ಅಲ್ಲ, ಆಕ್ಚುಲಿ ಈಗ ಅಂದ್ರೆ ಕಟ್ಔಟ್ಗಳನ್ನ ಹಾಕಬಾರ್ದಂತ ನಿಯಮ ಕೂಡ ಇರುವಂತದ್ದು. ಆದ್ರೆ ಈ ವಿದ್ಯುತ್ ತಂತಿ ಒಂದು ಸ್ಥಳ ಇರುವಂತ ಸಂದರ್ಭದಲ್ಲಿ ಅಲ್ಲೇ ಹಾಕಿದ್ರಲ್ಲ ಸರ್ ಇವರು? ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವ್ರಿ. ಈಗ ಎಲೆಕ್ಟ್ರಿಕಲ್ ಲೈನ್ ಇರುವಲ್ಲೇ ಹಾಕಿದ್ದಾರೆ. ಅದು ಹೇಗೆ, ಯಾಕೆ, ಏನು ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ಪರಿಶೀಲನೆ ಮಾಡ್ತಾ ಇದ್ವಿ. ಮಾಡಿ ಸಂಬಂಧಪಟ್ಟ ಇಲಾಖೆ ಏನಿದೆ, ಅವರು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರೇಟ್ ಇದೆ ಮತ್ತು ಹೆಸ್ಕಾಂ ಅಧಿಕಾರಿಗಳಿಗೆಲ್ಲ ಕರೆಸಿ ಅವ್ರ ಬಗ್ಗೆ ನಾವು ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ಅಂತಿಮ ಅಭಿಪ್ರಾಯಕ್ಕೆ ಬರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಕೂಡ ಮಾತಾಡ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು SP ಅವರು ಈಗಾಗಲೇ ವಿವರವನ್ನು ಕೊಟ್ಟಿದ್ದಾರೆ ಅಲ್ಲಿ ಏನಾಯಿತು ಅಂತ. ಆ್ಯಕ್ಚುಲಿ ಈಗ ಅಲ್ಲಿ ಏನಾದರೂ ದುರ್ಘಟನೆ ಆದಂಥ ಸಂದರ್ಭದಲ್ಲಿ ಈಗ ಮತ್ತೊಬ್ರು ಅಲ್ಲಿನ ಗ್ರಾಮಸ್ಥರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯಹಳ್ಳಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಅಲ್ಲಿ ಏನಾಯ್ತು ಸರ್? ಆಕ್ಚುಲಿ ಅವ್ರಿಗೆ ಗೊತ್ತಾಗಿಲ್ವಾ ಅಲ್ಲಿ
ಏನಿಲ್ಲ ಸರ್, ಹಾ ಅವರು ಸರ್ಪ್ರೈಸ್ ಅಂದ್ರೆ ಊರನ್ನವ್ರಿಗೂ ಯಶ್ ಅವ್ರದ್ದು ಕಟೌಟ್ ನ ದೊಡ್ಡದಾಗಿ ನಿಂದಿರಿಸಿ ಹಾ ಜನರಿಗೂ ಸರ್ಪ್ರೈಸ್ ಕೊಡ್ಬೇಕು. ಮತ್ತ ಯಶ್ ಅವ್ರಿಗೂ ಅದನ್ನ ಏನೋ ವಿಡಿಯೋನೋ ಅದು ಇದು ಕಾರ್ಯಕ್ರಮ ಮಾಡ್ತಾ ಇದ್ರು ಅವ್ರು. ಮಾಡಿ ಅದು ಮುಂಜಾನೆ ಎದ್ದು ಸಿಹಿ ಹಂಚಿ ಅದು ಹಂಚಿ ಅದನ್ನೆಲ್ಲ ಆಚರಣೆ ಮಾಡ್ತಾ ಇದ್ರು. ಒಂದು 4-5 ವರ್ಷದಿಂದ ಈ ಪರಿಪಾಠ ಇದ್ದೇ ಇತ್ತು ಅವ್ರದ್ದು. ಆದ್ರೆ ಏನಾಗಿದೆ, ಅಚಾನಕ್ ಆಗಿ ಅವರು ಫ್ಲೆಕ್ಸ್ ನ ಅಳವಡಿಸೋ ಸಂದರ್ಭದಾಗ 11:30-12 ಗಂಟೆ ಆದ್ರಿಂದ ಯಾರು ಮನ್ಯಾಗ ಆಜು ಬಾಜು ಅಥವಾ ಬಾಜು ಮನೆಯವರು ಯಾರು ಇಲ್ಲ ಅಲ್ಲಿ. ಅಂತ ಸಂದರ್ಭದಾಗ ಇವ್ರು ಅಳವಡಿಸಕ್ ಹೋದಾಗ ಅಷ್ಟು ಜನ ಫ್ಲೆಕ್ಸ್ ಅದು ಕಬ್ಬಿಣದ ಫ್ಲೆಕ್ಸ್ ನ ಮ್ಯಾಗ್ ಎತ್ತಿದಾರಲ್ಲ, ಲೈನ್ಗೆ ತಗಲಿದೆ. ಅದು ಎಸ್ಕಾಂ ಲೈನ್ಗೆ ತಗಲಿ ಕರೆಂಟ್ ಪಾಸ್ ಆಗಿ ಅದ್ರೊಳಗೆ ಸ್ಪಾಟ್ ನಲ್ಲೇ 3 ಜನ ಡೆತ್ ಆಗಿದಾರ. ಆಮೇಲೆ 3 ಜನ ಸಿವಿಯರ್ ಇಂಜುರಿ ಆಗಿದೆ. ಅದರಲ್ಲಿ ಅವ್ರು ಏನು ಒಬ್ಬ ವಿಡಿಯೋ ಮಾಡ್ತಾ ಇದ್ದಾನಲ್ಲ, ಅವ ಸೇಫರ್ ಸೈಡ್ ಅದ. ಹಿಂಗಾಗಿ ಆ ವಿಡಿಯೋ ಫುಟೇಜ್ ಸಿಕ್ಕಿದೆ, ಇಲ್ಲಾಂದ್ರೆ ಅದು ಸಿಕ್ಕಿದ್ದಿಲ್ಲ. ಹಿಂಗಾಗಿ ಅವು ಬಹಳ ವಿಮಾನದ ದುರಂತ ಸರ್, ಇದು ವಿಮಾನದ ದುರ್ಘಟನೆ, ವಿಮಾನದ ಸಾವು ಸರ್. ಈ ಹುಡುಗರಿಗೆ ಅದು ಹೆಂಗ ಆಚರಣೆ ಮಾಡ್ಬೇಕನ್ನೋ ಕಲ್ಪನೆನೂ ಇದ್ದಿರ್ಲಿಕ್ಕಿಲ್ಲ. ಈ ಟೈಪ್ ಮಾಡೋದ್ರಿಂದ ಯಾರು ತಮ್ಮ ಜೀವಕ್ಕೆ ಅಪಾಯ ತಂದು ಅಭಿಮಾನ ವ್ಯಕ್ತಪಡಿಸೋದು ಅಷ್ಟೊಂದು ಸಮಂಜಸ ಅಲ್ಲ ಸರ್. ಸರ್, ಈಗ ಅವ್ರ ಮನೆಯವ್ರು ಏನ್ ಹೇಳ್ತಾರೆ ಸರ್? ಈಗ ಏನ್ ಸರ್, ಎಲ್ಲರೂ ದುಃಖ ತಗದಾರ, ಏನ್ ಹೇಳ್ಬೇಕು? ಅಲ್ಲ, ಈಗ ಅಲ್ಲಿ ಯಶ್ ಅಭಿಮಾನಿ ಸಂಘದವ್ರು ಇರ್ತಾರೆ, ಅಧ್ಯಕ್ಷರೆಲ್ಲ ಇರ್ತಾರೆ. ಈಗ ಯಶ್ ಅವರಿಗೆ ಏನಾದ್ರು ಗೊತ್ತಾಯ್ತಾ ಈ ವಿಷಯ? ಅದೇನು ನಮಗೂ ಮಾಹಿತಿ ಇಲ್ಲ ಸರ್. ಅವರು ಯಾರು ಅಂತವ್ರು ಏನು ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ಅವ್ರದ್ದೇನು ಅವ್ರು ಹೆಂಗ ತಪ್ಪು ಅವ್ರದ್ದು ಅಂತಲ್ಲ, ಆಚರಣೆ ಮಾಡೋರು ಹುಷಾರಾಗಿತ್ತು ಮಾಡಿದ್ರ ಮಾಡ್ಲಿ, ಅಭಿಮಾನ ವ್ಯಕ್ತಪಡಿಸ್ಲಿ, ಎಲ್ಲ ವ್ಯಕ್ತಪಡಿಸ್ಲಿ. ಆದ್ರೆ ಇಂಥ ದುರ್ಘಟನೆ ಆಗಕ್ಕ ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದ ಇಂಥ ಘಟನೆ ಮಾಡ್ಕೊತಾರಲ್ಲ, ಇದು ಎಷ್ಟು ಮಟ್ಟಿಗೆ ಈ ಹುಡುಗರ ಹತ್ರ ಸರಿ ಹೇಳ್ರಿ. ಇಂಥ ಘಟನೆ ಆತಂದ್ರೆ ಮನೆಯವ್ರಿಗೂ ನೋವು, ಎಲ್ಲರಿಗೂ ನೋವು, ಇಡೀ ಗ್ರಾಮನ ದುಃಖದಾಗೈತಿ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಅಲ್ಲ, ಈಗ 3 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಿದ್ರು ಸರ್. ಇನ್ನು ಎಷ್ಟು ಜನ ಇದ್ದಿದ್ರು? ಯಾರಿಗಾದ್ರೂ ಮತ್ತೆ ಗಂಭೀರ ಗಾಯ? ಸುಮಾರು 8-10 ಜನನ ಇದಾರೆ ಸರ್ ಅಲ್ಲಿ. ಒಂದು 6-8 ಮಂದಿ ಆ ಫ್ಲೆಕ್ಸ್ ಹಿಡ್ಕೊಂಡಿದಾರ. ಅದ್ರಾಗ ಒಬ್ಬ ವಿಡಿಯೋ ಮಾಡಾಕತ್ತಾನ. ಅದ್ರಾಗ ಸಿವಿಯರ್ ಆಗಿ 3 ಮಂದಿ ಇಂಜುರಿ ಆಗೈತಿ. ಇವ್ರು 3 ಮಂದಿ ಸ್ಪಾಟ್ನಾಗ ಹೋಗ್ಯಾರ. ಅದ್ರಾಗ ಅವನು ಅಲ್ಲೇ ಸ್ಪಾಟ್ನಾಗ ಹೋಗ್ಯಾನ, ಇಲ್ಲೇ ಹಾಸ್ಪಿಟ್ಲ್ ತಂದಾರ. ಅಲ್ಲೇ ಡೆತ್ ಅಲ್ಲೇ ಆಗೈತೆ. ಒಂದು ಆದ್ರೂ ಏನೋ ಐತಿ ಅಂತೇಳಿ ಲಿಮಿಟ್ ತಂದ್ರು ಹಾಸ್ಪಿಟ್ಲಲ್ಲಿ, ಮಲ್ನಾಡ ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲಿ ಇಟ್ಟಿದ್ರು. ಅದು ಅಲ್ಲಿ ಏನಾಗ್ಯದ, ಏನ್ ಹೇಳ್ಬೇಕು ಸರ್ ಇದ್ರಾಗ ಗೊತ್ತಾವ್ದು. ಪಟ ಪಾಪ ಮನ್ಸಿಗೆ ನಮ್ಗ ನೋವಾಗೈತೆ. ಏನ್ ಮಾತಾಡೋದು ನಮ್ಗೆ ಗೊತ್ತಿಲ್ಲ, ಅಷ್ಟು ಬೇಜಾರಾಗೈತೆ. ಪ್ರತಿ ವರ್ಷ ಈ ಯುವಕರು ಮೋಸ್ಟ್ಲಿ ಈ ಒಂದು ಅಭಿಮಾನವನ್ನ ಮರೆತು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತಾರೆ. ಹಣ ಖರ್ಚು ಮಾಡಿ ತಮ್ಮ ಕೆಪಾಸಿಟಿ ಎಷ್ಟದ 4 ಮಂದಿಗೆ ಸಿಹಿ ಹಂಚೋದಾಗ್ಲಿ ಅಥವಾ ಏನಾರ ತಮ್ಮ ಸರ್ಕಲ್ ಒಳಗನ ಇವ್ರ ದೇಶ ಅವ್ರದ್ದು ಬರ್ಡೇ ಇದ್ದಾಗ ಸೆಲೆಬ್ರೇಟ್ ಮಾಡ್ತಾ ಇದ್ರು ಇವ್ರು. ಮಾಡ್ತಾ ಇದ್ರು. ಓಕೆ ಸರ್, ಎಷ್ಟು ಗಂಟೆ ಆಗಿದ್ದು? ಸುಮಾರು 11-12 ಗಂಟೆ ನೋಡಿ ಸರ್, ರಾತ್ರಿ. ಹೌದು ಸರ್. ಅದೇನು ಹೈ ಟೆನ್ಷನ್ ವೈರಾ ಅಥವಾ ನಾರ್ಮಲ್? ಸರ್ ಅದರಲ್ಲಿ 11 kV ಹೈ ಟೆನ್ಷನ್ ಬರಲ್ಲ ಸರ್. ಹೈ ಟೆನ್ಷನ್ ಅಂದ್ರೆ ಇಟ್ ಮೀನ್ಸ್ 11 kV ಬರ್ತೈತೆ. ಆಮೇಲೆ ಅದ್ರಾಗ LT ಲೈನ್ ಅದ, 2 ಲೈನ್ ಒಂದ್ರಾಗ ಅದಾವು. ಅವು ಎದ್ದು ಕಾಣ್ತಾವ. ಅದನ್ನ ಫ್ಲೆಕ್ಸ್ ಕಟ್ಟಕ್ ಹೋದ್ರೆ ನಮ್ಗೆ ಬಡಿತಾವು, ಇದು ನಮ್ಗೇನ್ರ ಅಪಾಯ ತಂದು ಒಟ್ಬೋದು ಅನ್ನಂಗ ಅದಾವ. ಅದು ಗೊತ್ತಿದ್ರು ಮುಂದುವರ್ದಾರ ಇವ್ರು. ಸಮಸ್ಯೆ ಆಗೈತೆ ಪಾಪ. ಸರ್, ಯಾರು ಭೇಟಿ ಆಗಿದ್ರ ಸರ್ ಅವ್ರನ್ನ? ಈ ಶಾಸಕರು ಆಲ್ರೆಡಿ ಬಂದಿದ್ರ ಅಂತ ಹೇಳ್ತಾ ಇದ್ರು ಹಾಸ್ಪಿಟ್ಲಿಗೆ. SP ಅವರು ಬಂದಿದ್ರು. ಆಮೇಲೆ TC ಅವರು ಫೋನ್ ಮಾಡಿದ್ರಿ. TC ಅವರು ಈಗ ಬರ್ತೀವಿ ಅಂತ ಹೇಳ್ಯಾರ. ಎಲ್ಲರೂ ಕೋಆಪರೇಟ್ ಮಾಡಿದಾರೆ ಪಾಪ. ಅನ್ಬಾರ್ದು, ನಮ್ ಕೈಲಾದಷ್ಟು ಏನ್ ಸಹಾಯ ಮಾಡ್ಬೇಕು ಎಲ್ಲ ಮಾಡ್ತೀವ್ರಿ. ನಮ್ಗ ಒಂದ್ ಟೈಪ್ ಮನ್ಸಿಗೆ ಬೇಜಾರಾಗೈತಿ ಈ ಘಟನೆ ನೋಡಿ. ಹುಡುಗರಿಗೆ ಹೆಂಗ್ ಬುದ್ಧಿ ಹೇಳ್ಬೇಕ, ನಾವ್ ಹೆಂಗ್ ಇಂಥವೆಲ್ಲ ಹೇಳಕ್ ಹೋದ್ರ ಆದ್ ಇದು ಅಂತೇಳಿ ಊರನ್ನವ್ರ ಬೈತಿರ್ತಾರೆ, ಹಿರಿಯರ್ ಅಂತೇಳಿ ಬಂದ್ರೆ ನಮಗೂ ಬೈದು ಹೋದ್ರು ಅವ್ರು. ಮತ್ತೆ ನೋಡ್ರಿ, ಇಂಥ ಹುಡುಗರಿಗೆಲ್ಲ ನಾವು ಕಂಟ್ರೋಲ್ ಇಡ್ತಿರ್ತೀವಿ, ಇವಕ್ಕೆ ತಿಳುವಳಿಕಿಲ್ಲ, ಹಿಂಗಾಗ್ತಾವ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವ್ ಏನಾರ ಮಾಡ್ತಿರ್ತೀವಿ. ಅದ್ರ ಬಗ್ಗೆ ಏನು ನಿಗಾ ವಹಿಸಲಾರ್ದ ಹಿಂಗ್ ಮಾಡ್ಕೊತ ಹುಡುಗರು ಇದಕ್ಕೇನು ಹೇಳ್ತೀರಿ ಹೇಳ್ರಿ ಅಂತಂದ್ರೆ ಪಾಪ ಏನ್ ಮಾಡ್ಬೇಕು ಅನಿಸ್ಕೊಳ್ಳೋದಾಗಿರ್ತದೆ. ಓಕೆ, ಥ್ಯಾಂಕ್ ಯು ವಿಜಯ್ ಹಳ್ಳಿ ಅವರೇ.